ಇದು ಬಾದಾಮ್ ಪೂರಿ. ಈ ಸ್ವೀಟ್ನ ಒಂದ್ಸಲ ಮಾಡ್ಕೊತೀನಿ, ಮತ್ತೆ ಮತ್ತೆ ಮಾಡ್ಕೊತಿದ್ದೆ. ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟು. ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಜ್ಯೂಸಿಯಾಗಿ ಸೂಪರಾಗಿರುತ್ತೆ ಈ ಸ್ವೀಟು. 1 ಕಪ್ಪು ಮೈದಾ, ಅರಿಶಿಣ, 1 ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 4 ಸ್ಪೂನ್ ಬಿಸಿ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಇರೋದ್ರಿಂದ ಮೊದಲು ಸ್ಪೂನಲ್ಲಿ ಕಲಸಿ ನಂತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು. ನಂತರ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೂರಿ ಹಿಟ್ಟಿನ ಹದಕ್ಕೆ ಕಲಸಿ ಪಕ್ಕಕ್ಕೆ ಎತ್ತಿಕೊಳ್ಳಿ. ಒಂದು ಬಾಣಲೆಗೆ 1 ಕಪ್ಪು ಸಕ್ಕರೆ, 3/4 ಕಪ್ಪು ನೀರು, ಏಲಕ್ಕಿ ಪುಡಿ, 1 ಚಿಟಿಕೆ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಒಂದೆಳೆ ಪಾಕ ಬಂದ ಮೇಲೆ ಸಕ್ಕರೆ ಪಾಕವನ್ನು ತೆಗೆದಿಟ್ಟುಕೊಳ್ಳಿ. ಮೊದಲೇ ಕಲಸಿಟ್ಟಿದ್ದ ಮೈದಾವನ್ನು ತೆಗೆದುಕೊಂಡು ಚೆನ್ನಾಗಿ ನಾದಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಪೂರಿಯ ಥರ ತೆಳ್ಳಗೆ ಲಟ್ಟಿಸಿ ಇಲ್ಲಿ ತೋರಿಸಿರೋ ಥರ ಮಡಚಿ 2 ಕಡೆಯಿಂದ ಚೆನ್ನಾಗಿ ಪ್ರೆಸ್ ಮಾಡಿಕೊಳ್ಳಿ. ನಂತರ ಕಾದ ಬಿಸಿ ಎಣ್ಣೆಯಲ್ಲಿ ಒಂದೊಂದೇ ಹಾಕಿ 2 ಕಡೆಯಿಂದ ಚೆನ್ನಾಗಿ ಬೇಯಿಸಿ ತೆಗೆದು ಮೊದಲೇ ಮಾಡಿಟ್ಟಿದ್ದ ಸಕ್ಕರೆ ಪಾಕದಲ್ಲಿ ಹಾಕಿ ಒಂದೊಂದೇ ತೆಗೆದು ಜೋಡಿಸಿ ಅದರ ಮೇಲೆ ಒಣ ಕೊಬ್ಬರಿ ತುರಿ, ಸಣ್ಣಗೆ ಕಟ್ ಮಾಡಿದ ಬಾದಾಮ್ ಪುಡಿಯನ್ನು ಹಾಕಿದರೆ ಬಾದಾಮ್ ಪೂರಿ ರೆಡಿ.